ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ನೆಲದ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕೆಲವೊಂದ್ಸರಿ ಈ ರೀತಿ ಘಟನೆಗಳು ಆಗ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಆಗಿರ್ತಕ್ಕಂಥ ಘಟನೆಗಳಿಗೆ ಸರಿಯಾದ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡೋದು ಕೂಡ ವಿಚಾರವಂತರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಆದರೆ ಈಗ ದೇವೇಗೌಡರು ಅಂತರೂ ಕೂಡ ಪಾಪ ಏನು ಬಂದು ಶರಣಾಗು ಮತ್ತು ಬಂದು ಕಾನೂನು ಹೋರಾಟ ನಡೆಸುವಂತ ಅಡ್ವೈಸ್ ಮಾಡಿದ್ದಾರೆ. ಅವರು ಮೊಮ್ಮಗ ಅನ್ನೋ ವಿಚಾರ ಅಲ್ಲ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ನೀವು ಬಂದು ಬೇರೆ ಬೇರೆ ಜನರುಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಮಾತಾಡಬಾರ್ದು, ಅದಕ್ಕೊಂದು ಕೊನೆ ಆಡಬೇಕು ಅಂತೇಳಿ ಬಂದು ಕಾನೂನು ಹೋರಾಟ ಮಾಡುವಂತ ಒಳ್ಳೆ ಅಡ್ವೈಸ್ ಹೇಳಿದ್ದಾರೆ. ಯಾಕೆ ಅವರು ದೇಶ ಬಿಟ್ಟು ಹೋದ್ರು ಅನ್ನೋ ವಿಚಾರ ಇನ್ನೂ ನಮಗೂ ಕೂಡ ತಿಳಿದಿಲ್ಲ. ಈಗ ವಿಡಿಯೋ ರಿಲೀಸ್ ಮಾಡಿದರೆ 31ನೇ ತಾರೀಕು ಬರ್ತೀನಿ ಅಂತ. ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು, ಇಲ್ಲಿಂದ ಹೋಗ್ಲೂಬಾರ್ದಿತ್ತು, ಇಲ್ಲೇ ಹೋರಾಟ ನಡೆಸಬೇಕಾಗಿತ್ತು. ಹಾಗಾಗಿ ಈಗ ಬರ್ತೀನಿ ಅಂತ ಹೇಳ್ತಕ್ಕಂಥದ್ದು ಸ್ವಾಗತಾರ್ಹ. ಕಾನೂನಲ್ಲಿ ಹೋರಾಟ ಮಾಡಲಿ, ಕಾನೂನಲ್ಲಿ ಏನಿದೆ ಅದನ್ನು ಅಲ್ಲೇ ಕ್ವಶನ್ ಮಾಡಲಿ. ಎಲ್ಲಿ ಅವರಿಗೆ ಕೇಸ್ ಹಾಕಿದ್ದಾರೆ ಅಲ್ಲಿ ನ್ಯಾಯ ಕೇಳ್ತಕ್ಕಂಥದ್ದು ಈ ದೇಶದ ನ್ಯಾಯಾಲಯದಲ್ಲಿ ಖಂಡಿತ ಅದಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದಲ್ಲಿ ಹೋರಾಟ ಮಾಡ್ತಾರೆ. ಇದರ ಹಿಂದೆ ಒಂದು ಷಡ್ಯಂತ್ರ ಉಂಟು ಅಂತ ಒಂದು ಹೇಳಿದ್ದಾರೆ ಹೇಳಿಕೆ. ಹೌದು, 100ಕ್ಕೆ 100 ಷಡ್ಯಂತ್ರ ಅಲ್ಲದೆ ಮತ್ತೆಂದು. ಈ ವಿಚಾರ ಹಲವಾರು ಬಾರಿ ಬೇರೆ ಬೇರೆ ಸಮಯದಲ್ಲಿ ಮಾತಾಡಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲೇ ಇದನ್ನ ಯೂಸ್ ಮಾಡಿರ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಮಿಸ್ಯೂಸ್ ಅಂತ ಹೇಳ್ಬೇಕು. ಏನು ಹೇಳ್ಬೇಕು, ಯಾರ ಮೇಲೆ ನಿಮಗೆ ಈ ರೀತಿ ಒಂದು ಸಮಾಜಘಾತಕ ಶಕ್ತಿ ನಡೆದಿದೆ, ಇಂಥ ಲೋಕ ಒಪ್ಪದೇ ಇರತಕ್ಕಂಥ ಕೆಲಸಗಳು ನಡೆದಿದೆ ಅಂದಾಗ ಅದನ್ನು ನನಗೆ ಈಗ ಏನಾದ್ರು ಗೊತ್ತಾದರೆ ನಾನೇನು ಮಾಡಬೇಕು? ನಾನು ಗೊತ್ತಾದ ತಕ್ಷಣ ನಿಜವಾದ ಜವಾಬ್ದಾರಿಯುತವಾದ ಮನುಷ್ಯ ಆದರೆ ಐ ಮಸ್ಟ್ ರಿಪೋರ್ಟ್ ಇಮ್ಮಿಡಿಯೇಟ್ಲಿ ಟು ದಿ ಕನ್ಸರ್ನ್ಡ್ ಅಥಾರಿಟಿ. ಅದು ಬೇಕಾದಷ್ಟು ಫೋರಮ್ಗಳಿದ್ದಾವೆ, ಅದು CBI ಇರ್ಬೋದು, COD ಇರ್ಬೋದು, ಪೊಲೀಸ್ ಇರ್ಬೋದು, ನ್ಯಾಯಾಲಯಗಳಿರ್ಬೋದು. ಅಂಥ ಕಡೆ ಎಲ್ಲಿ ಇದನ್ನು ಕ್ವಶನ್ ಮಾಡೋಕ್ಕೆ ಅಧಿಕಾರ ಇದೆ, ಎಲ್ಲಿ ಇದರಲ್ಲಿ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಅಂಥ ಸಂಸ್ಥೆಗಳು, ಸಾಂವಿಧಾನಿಕ ಸಂಸ್ಥೆಗಳಿದ್ದಾವೆ, ಅಲ್ಲಿ ಹೋಗಿ ಈ ಕಂಪ್ಲೇಂಟನ್ನು ಕೊಟ್ಟು ಮಾಡಿ ಇಂಥವ್ರ ಮೇಲೆ ಈ ರೀತಿ ಉಂಟು, ಇವ್ರ ಮೇಲೆ ಕ್ರಮ ಮಾಡಿ ಅಂತ ಹೇಳ್ಬೇಕು. ಬಿಟ್ಟರೆ ಸಾರ್ವಜನಿಕವಾಗಿ ನಾನು ಇದನ್ನೆಲ್ಲ ಪ್ರಚಾರ ಪಡ್ತಕ್ಕಂಥ ಅಧಿಕಾರ ನನಗೆ ಕೊಟ್ಟಿಲ್ಲ, ಕಾನೂನಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಆಮೇಲೆ ಸಾರ್ವಜನಿಕರಿಗೆ ಕೊಟ್ಟು ಯಾರ ಬೇರೆ ಇನ್ನೊಬ್ಬರನ್ನ ಅವೇಳನ ಮಾಡ್ತಕ್ಕಂಥದ್ದು, ಬೇರೆ ಒಬ್ಬರನ್ನ ಅವಮಾನಪಡಿಸ್ತಕ್ಕಂಥ ಅಧಿಕಾರ ನಮಗೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಅವರು ಇವತ್ತು ಬರ್ತೀನಿ ಅಂತ ಹೇಳಿದರೆ ಬರಲಿ, ಅದನ್ನು ಸ್ವಾಗತಾರ್ಹ, ಬಂದು ಕಾನೂನು ಹೋರಾಟ ಮಾಡಲಿ. ಈ ನೆಲದ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕೆಲವೊಂದ್ಸರಿ ಈ ರೀತಿ ಘಟನೆಗಳು ಆಗ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಆಗಿರ್ತಕ್ಕಂಥ ಘಟನೆಗಳಿಗೆ ಸರಿಯಾದ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡೋದು ಕೂಡ ವಿಚಾರವಂತರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಆದರೆ ಈಗ ದೇವೇಗೌಡರು ಅಂತರೂ ಕೂಡ ಪಾಪ ಏನು ಬಂದು ಶರಣಾಗು ಮತ್ತು ಬಂದು ಕಾನೂನು ಹೋರಾಟ ನಡೆಸುವಂತ ಅಡ್ವೈಸ್ ಮಾಡಿದ್ದಾರೆ. ಅವರು ಮೊಮ್ಮಗ ಅನ್ನೋ ವಿಚಾರ ಅಲ್ಲ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ನೀವು ಬಂದು ಬೇರೆ ಬೇರೆ ಜನರುಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಮಾತಾಡಬಾರ್ದು, ಅದಕ್ಕೊಂದು ಕೊನೆ ಆಡಬೇಕು ಅಂತೇಳಿ ಬಂದು ಕಾನೂನು ಹೋರಾಟ ಮಾಡುವಂತ ಒಳ್ಳೆ ಅಡ್ವೈಸ್ ಹೇಳಿದ್ದಾರೆ. ಯಾಕೆ ಅವರು ದೇಶ ಬಿಟ್ಟು ಹೋದ್ರು ಅನ್ನೋ ವಿಚಾರ ಇನ್ನೂ ನಮಗೂ ಕೂಡ ತಿಳಿದಿಲ್ಲ. ಈಗ ವಿಡಿಯೋ ರಿಲೀಸ್ ಮಾಡಿದರೆ 31ನೇ ತಾರೀಕು ಬರ್ತೀನಿ ಅಂತ. ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು, ಇಲ್ಲಿಂದ ಹೋಗ್ಲೂಬಾರ್ದಿತ್ತು, ಇಲ್ಲೇ ಹೋರಾಟ ನಡೆಸಬೇಕಾಗಿತ್ತು. ಹಾಗಾಗಿ ಈಗ ಬರ್ತೀನಿ ಅಂತ ಹೇಳ್ತಕ್ಕಂಥದ್ದು ಸ್ವಾಗತಾರ್ಹ. ಕಾನೂನಲ್ಲಿ ಹೋರಾಟ ಮಾಡಲಿ, ಕಾನೂನಲ್ಲಿ ಏನಿದೆ ಅದನ್ನು ಅಲ್ಲೇ ಕ್ವಶನ್ ಮಾಡಲಿ. ಎಲ್ಲಿ ಅವರಿಗೆ ಕೇಸ್ ಹಾಕಿದ್ದಾರೆ ಅಲ್ಲಿ ನ್ಯಾಯ ಕೇಳ್ತಕ್ಕಂಥದ್ದು ಈ ದೇಶದ ನ್ಯಾಯಾಲಯದಲ್ಲಿ ಖಂಡಿತ ಅದಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದಲ್ಲಿ ಹೋರಾಟ ಮಾಡ್ತಾರೆ. ಇದರ ಹಿಂದೆ ಒಂದು ಷಡ್ಯಂತ್ರ ಉಂಟು ಅಂತ ಒಂದು ಹೇಳಿದ್ದಾರೆ ಹೇಳಿಕೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 100ಕ್ಕೆ 100 ಷಡ್ಯಂತ್ರ ಅಲ್ಲದೆ ಮತ್ತೆಂದು. ಈ ವಿಚಾರ ಹಲವಾರು ಬಾರಿ ಬೇರೆ ಬೇರೆ ಸಮಯದಲ್ಲಿ ಮಾತಾಡಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲೇ ಇದನ್ನ ಯೂಸ್ ಮಾಡಿರ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಮಿಸ್ಯೂಸ್ ಅಂತ ಹೇಳ್ಬೇಕು. ಏನು ಹೇಳ್ಬೇಕು, ಯಾರ ಮೇಲೆ ನಿಮಗೆ ಈ ರೀತಿ ಒಂದು ಸಮಾಜಘಾತಕ ಶಕ್ತಿ ನಡೆದಿದೆ,
ಇಂಥ ಲೋಕ ಒಪ್ಪದೇ ಇರತಕ್ಕಂಥ ಕೆಲಸಗಳು ನಡೆದಿದೆ ಅಂದಾಗ ಅದನ್ನು ನನಗೆ ಈಗ ಏನಾದ್ರು ಗೊತ್ತಾದರೆ ನಾನೇನು ಮಾಡಬೇಕು? ನಾನು ಗೊತ್ತಾದ ತಕ್ಷಣ ನಿಜವಾದ ಜವಾಬ್ದಾರಿಯುತವಾದ ಮನುಷ್ಯ ಆದರೆ ಐ ಮಸ್ಟ್ ರಿಪೋರ್ಟ್ ಇಮ್ಮಿಡಿಯೇಟ್ಲಿ ಟು ದಿ ಕನ್ಸರ್ನ್ಡ್ ಅಥಾರಿಟಿ. ಅದು ಬೇಕಾದಷ್ಟು ಫೋರಮ್ಗಳಿದ್ದಾವೆ, ಅದು CBI ಇರ್ಬೋದು, COD ಇರ್ಬೋದು, ಪೊಲೀಸ್ ಇರ್ಬೋದು, ನ್ಯಾಯಾಲಯಗಳಿರ್ಬೋದು. ಅಂಥ ಕಡೆ ಎಲ್ಲಿ ಇದನ್ನು ಕ್ವಶನ್ ಮಾಡೋಕ್ಕೆ ಅಧಿಕಾರ ಇದೆ, ಎಲ್ಲಿ ಇದರಲ್ಲಿ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಅಂಥ ಸಂಸ್ಥೆಗಳು, ಸಾಂವಿಧಾನಿಕ ಸಂಸ್ಥೆಗಳಿದ್ದಾವೆ, ಅಲ್ಲಿ ಹೋಗಿ ಈ ಕಂಪ್ಲೇಂಟನ್ನು ಕೊಟ್ಟು ಮಾಡಿ ಇಂಥವ್ರ ಮೇಲೆ ಈ ರೀತಿ ಉಂಟು, ಇವ್ರ ಮೇಲೆ ಕ್ರಮ ಮಾಡಿ ಅಂತ ಹೇಳ್ಬೇಕು. ಬಿಟ್ಟರೆ ಸಾರ್ವಜನಿಕವಾಗಿ ನಾನು ಇದನ್ನೆಲ್ಲ ಪ್ರಚಾರ ಪಡಿಸ್ತಕ್ಕಂಥ ಅಧಿಕಾರ ನನಗೆ ಕೊಟ್ಟಿಲ್ಲ, ಕಾನೂನಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಆಮೇಲೆ ಸಾರ್ವಜನಿಕರಿಗೆ ಕೊಟ್ಟು ಯಾರು ಬೇರೆ ಇನ್ನೊಬ್ಬರನ್ನ ಅವೇಳನ ಮಾಡ್ತಕ್ಕಂಥದ್ದು, ಬೇರೆ ಒಬ್ಬರನ್ನ ಅವಮಾನಪಡಿಸ್ತಕ್ಕಂಥ ಅಧಿಕಾರ ನಮಗೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಅವರು ಇವತ್ತು ಬರ್ತೀನಿ ಅಂತ ಹೇಳಿದರೆ ಬರಲಿ, ಅದನ್ನು ಸ್ವಾಗತಾರ್ಹ, ಬಂದು ಕಾನೂನು ಹೋರಾಟ ಮಾಡಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.